ಹೆಲೋ ಸ್ಟೂಡೆಂಟ್ಸ್, ಈಗ KCET ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ತುಂಬ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಿದ್ರ ಆಪ್ಷನ್ ಎಂಟ್ರಿ ಡೇಟನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಮಾಹಿತಿನ ನಾವು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಈಗ KCET ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಇವತ್ತು ಬೆಳಗ್ಗೆ 11 ಗಂಟೆಗೆ ಕಂಪ್ಲೀಟ್ ಆಗೋಗಿದೆ. ಓಕೆನಾ? ಸೊ ಈಗ ಲಿಂಕು ಸಹ ಕ್ಲೋಸ್ ಆಗೋಗಿದೆ. ಸೊ ಈ ಒಂದು ವಿಷಯ ವಿದ್ಯಾರ್ಥಿಗಳಿಗೆ ನೆನಪಿರಬೇಕಾಗಿರುತ್ತೆ. ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ತಿರ್ತಕ್ಕಂಥದ್ದು. ಸೊ ಅದು ಏನಂತಂದರೆ, ಈಗಾಗಲೇ ನಮ್ಮ KEಯವರು KCET ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಸ್ಕೆಡ್ಯೂಲನ್ನು ಬಿಡುಗಡೆ ಮಾಡಿದರು. ಓಕೆನಾ? ಸೊ ಅದಾದಮೇಲೆ ರಿವೈಸ್ಡ್ ಸ್ಕೆಡ್ಯೂಲನ್ನು ಬಿಡುಗಡೆ ಮಾಡಿದರು. ಸೊ ಈಗ ಅದ್ರ ಪ್ರಕಾರನೇ ನಮ್ಮ KEಯವರು ಅಪ್ಡೇಟ್ಸ್ಗಳನ್ನು ತಿಳಿಸಿರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ. ಬಟ್ ಅದಾದಮೇಲೆ ಒಂದು ಮಾಹಿತಿಯನ್ನು ತಿಳಿಸಿದ್ರು. ನಾನು ಸಹ ನಿಮಗೆ ವಿಡಿಯೋವನ್ನು ಮಾಡಿ ತಿಳಿಸಿದ್ದೆ. ಏನಂತಂದರೆ, ಈಗ ರಿವೈಸ್ಡ್ ಟೈಮ್ ಟೇಬಲ್, ಈಗ ನಿಮಗೆ ಯಾವ ರೀತಿ ನಾನು ಟೈಮ್ ಟೇಬಲನ್ನು ಅಪ್ಲೋಡ್ ಮಾಡಿದ್ದೀನೋ ಚಾನಲಲ್ಲಿದೆ ನೋಡ್ಬೋದು ವಿದ್ಯಾರ್ಥಿಗಳು. ಸೊ ಅದ್ರ ಪ್ರಕಾರನೇ ನಡೆಸ್ತೀವಿ. ಯಾವುದೇ ರೀತಿ ಸ್ಕೆಡ್ಯೂಲಲ್ಲಿ ಚೇಂಜಸ್ ಆಗೋದಿಲ್ಲ ಅಂತ ಹೇಳಿ ಆಫಿಷಿಯಲ್ ಆಗಿ ತಿಳಿಸಿರ್ತಕ್ಕಂಥದ್ದು ಮಾಹಿತಿ ಇದನ್ನು. ಸೊ ವಿದ್ಯಾರ್ಥಿಗಳು ಇದನ್ನು ನೆನ್ಪಿಟ್ಕೋಬೇಕಾಗಿರುತ್ತೆ. ಓಕೆನಾ? ಸೊ ನಮ್ಮ KEಯವರೇ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಏನಂತ, ಯಾವುದೇ ಕಾರಣಕ್ಕೂ ಸಹ ಇದರಲ್ಲಿರ್ತಕ್ಕಂತಹ ಸ್ಕೆಡ್ಯೂಲನ್ನು ಚೇಂಜಸನ್ನು ಮಾಡೋದಿಲ್ಲ, ಇದರ ಪ್ರಕಾರನೇ ನಡೆಯಲಾಗುತ್ತೆ ಅಂತ ಹೇಳಿ ತಿಳಿಸಿದರು. ಸೊ ಅದೇ ರೀತಿ ಈಗ ವಿದ್ಯಾರ್ಥಿಗಳಿಗೆ ಮಾಕ್ ಅಲಾಟ್ಮೆಂಟು ಸಹ ನಡೆದಿತ್ತು. ಓಕೆನಾ? 25ನೇ ತಾರೀಕೆ ಬರುತ್ತೆ ಅಂತ ಹೇಳಿದ್ರು. 25ನೇ ತಾರೀಕೆ ನಮ್ಮ KEಯವರು ರಿಸಲ್ಟನ್ನು ಅನೌನ್ಸ್ ಮಾಡಿದರು. ಬಟ್ ಅದಾದಮೇಲೆ ಇವತ್ತಿನವರೆಗೂ ಸಹ ನಿಮಗೆ ಅವಕಾಶ ಇತ್ತು ಆಪ್ಷನ್ ಎಂಟ್ರಿನ ಎಡಿಟ್ ಮಾಡೋದಕ್ಕೆ. ಬಟ್ ಅದು ಸಹ ಇವತ್ತು ಕ್ಲೋಸ್ ಆಗಿರ್ತಕ್ಕಂಥದ್ದು 11 ಗಂಟೆಗೆ. ಓಕೆನಾ? ಸೊ ಇನ್ನೂ ಸಹ ನೀಟ್ ವಿದ್ಯಾರ್ಥಿಗಳು ಕಂಪ್ಲೀಟ್ ಮಾಡಿಲ್ಲ ತಮ್ಮ ಆಪ್ಷನ್ ಎಂಟ್ರಿನ ಅಂತ ಹೇಳಿ ಕಮೆಂಟ್ ಮಾಡ್ತಿದ್ದಾರೆ. ಬಟ್ KCET ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಎಲ್ಲರದ್ದು ಸಹ ಈಗಾಗಲೇ ಆಗೋಗಿದೆ. ಬಟ್ ನೀಟ್ ವಿದ್ಯಾರ್ಥಿಗಳು ಸಹ ಈಗಾಗಲೇ ಮಾಡಬೇಕಾಗಿತ್ತು. ಯಾಕೆ ಅಂತಂದರೆ, ನಿಮಗೆ 25ನೇ ತಾರೀಕಿನಂದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂತು. ಓಕೆನಾ? 25 ನೈಟ್ ಎಲ್ಲ ಟೈಮ್ ಇತ್ತು. 26ನೇ ತಾರೀಕು ಕಂಪ್ಲೀಟ್ ಡೇ ಫುಲ್ಲು ನಿಮಗೆ ಟೈಮ್ ಇತ್ತು. ಮತ್ತು 27ನೇ ತಾರೀಕು ಬೆಳಿಗ್ಗೆ 11 ಗಂಟೆವರೆಗೂ ಸಹ ನಿಮಗೆ ಟೈಮ್ ಇತ್ತು. ಓಕೆನಾ? ನೀವು ಈ ಟೈಮನ್ನು ಯೂಸ್ ಮಾಡ್ಕೋಬೇಕಾಗಿತ್ತು. ಬಟ್ ಓಕೆ, ನೀವು KEಗೆ ರಿಕ್ವೆಸ್ಟ್ ಮಾಡಿ. ನನ್ನ ಪ್ರಕಾರ 90% ನಿಮಗೆ ಚಾನ್ಸ್ ಇಲ್ಲ. ಓಕೆನಾ? ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಕ್ಕಂಥದ್ದು ನಮ್ಮ KEಯವರೇ, ಬಿಕಾಸ್ ಅಫಿಷಿಯಲ್ ಆಗಿ ತಿಳಿಸಿರ್ತಕ್ಕಂಥದ್ದು. ಓಕೆನಾ? ಯಾಕೆ ಅಂತಂದರೆ, ಸ್ಕೆಡ್ಯೂಲಲ್ಲಿ ಯಾವುದೇ ರೀತಿ ಚೇಂಜಸನ್ನು ಮಾಡೋದಿಲ್ಲ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಈ ಕಾರಣದಿಂದ ಚಾನ್ಸಸ್ ತೀರಾ ಕಡಿಮೆ ಇರ್ತಕ್ಕಂಥದ್ದು. ನೀವು ರಿಕ್ವೆಸ್ಟ್ ಮಾಡಿ ನಮ್ಮ KEಯವರಿಗೆ. ಇನ್ ಕೇಸ್ ನಿಮ್ಮ ಆಪ್ಷನ್ಗೆ ಸಂಬಂಧಪಟ್ಟಂತೆ ಬೇರೆ ಅಪ್ಡೇಟ್ಸ್ ಬಂದ ನಂತರ ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋವನ್ನು ಮಾಡಿ ತಿಳಿಸ್ತೀನಿ. ನೀವಾಗ ಮಾಡ್ಬೋದಾಗಿರುತ್ತೆ. ಓಕೆನಾ? ಸೊ ಸದ್ಯಕ್ಕೆ ಇರ್ತಕ್ಕಂಥ ಮಾಹಿತಿಯ ಪ್ರಕಾರ ನಿಮಗೆ ಚಾನ್ಸ್ ಇಲ್ಲ ಓಕೆನಾ ಎಕ್ಸ್ಟೆಂಡ್ ಮಾಡ್ತಕ್ಕಂಥದ್ದು. ಸೊ ಇದು ಇವತ್ತಿನ ಒಂದು ವಿಡಿಯೋ. ನಿಮಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದ್ದೆ ತುಂಬ ಲೇಟ್ ಆಗಿ ಅಲ್ವಾ? ಸೊ ಅದಕ್ಕೋಸ್ಕರ ನಮ್ಮ KEಯವರು ಎಕ್ಸ್ಟೆಂಡ್ ಮಾಡ್ತಕ್ಕಂಥ ಚಾನ್ಸಸ್ ಇಲ್ಲ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತು ಈಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಸೊ ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ವಿಡಿಯೋಸ್ಗಳನ್ನು ರೆಗ್ಯುಲರ್ಗೆ ಅಪ್ಲೋಡ್ ಮಾಡ್ತಿರ್ತೀವಿ. ಜೊತೆಗೆ ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬಾಯ್.